ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ದೇವ ಬಂದ ನಮ್ಮ ಸ್ವಾಮಿ ಬಂದನು. ದೇವರ ದೇವ ಶಿಖಾಮಣಿ ಬಂದನು. ಮಂದರೋದ್ಧರ ಬಂದ ಮಾಮನೋಹರ ಬಂದ. ಮಂದರೋದ್ಧರ ಬಂದ ಮಾಮನೋಹರ ಬಂದ. ವೃಂದಾವನ ಪತಿ ಗೋವಿಂದ ಬಂದನೋ. ವೃಂದಾವನ ಪತಿ ಗೋವಿಂದ ಬಂದನೋ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ನಕ್ರಹರನು ಬಂದ ಚಕ್ರಧರನು ಬಂದ. ನಕ್ರಹರನು ಬಂದ ಚಕ್ರಧರನು ಬಂದ. ಗೋಲಿದ ತ್ರಿವಿಕ್ರಮ ಬಂದನೋ. ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನೋ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಶಯನ ಬಂದ ಗರುಡ ಗಮನ ಬಂದ. ಉರುಗ ಶಯನ ಬಂದ ಗರುಡ ಗಮನ ಬಂದ. ನಾರಾಯಣ ಬಂದ. ನರಗೋಲಿದವ ಬಂದ ನಾರಾಯಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ. ಪಕ್ಷಿ ವಾಹನ ಬಂದ ಲಕ್ಷ್ಮಣ ಗ್ರಜ ಬಂದ. ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ. ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ. ನಗೆ ಮುಖ ಪುರಂದರ ವಿಠಲ ಬಂದನು. ನಗೆ ಮುಖ ಪುರಂದರ ವಿಠಲ ಬಂದನು. ದೇವ ಬಂದ ನಮ್ಮ ಸ್ವಾಮಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ದೇವರ ದೇವ ಶಿಖಾಮಣಿ ಬಂದನೋ. ಹರಿ ಸರ್ವೋತ್ತಮ ವಾಯ್ ಜೀವೋತ್ತಮ ಜೀವೋತ್ತಮ ಹರಿ ಸರ್ವೋತ್ತಮ. ಹನುಮನ ಮತವೇ ಮತವು ಹರಿಯ ಮತವೇ ಹನುಮನ ಮತವು. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಹರಯೇ ನಮಃ. ಸಮಸ್ತ ಗುರುಭ್ಯೋ ನಮಃ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಇಲ್ಲಿ ಸೇರಿರುವ ನಮ್ಮ ಆಧ್ಯಾತ್ಮ ಬಂಧುಗಳಿಗೆ ಸುಸ್ವಾಗತ. ಇವತ್ತು ಶ್ರೀ ಜಗನ್ನಾಥದಾಸರ 2ನೇ ಭಾಗ ಚಲನಚಿತ್ರದ ಬಿಡುಗಡೆ ಸಮಾರಂಭ. ಮೊದಲಿಗೆ ನಮ್ಮ ಶ್ರೀ ವ್ಯಾಸ ಭಜನಾ ಮಂಡಳಿ ತಂಡದ ವತಿಯಿಂದ ವೇದಘೋಷ. ಶ್ರೀ ಗುರುಭ್ಯೋ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಧನ್ಯವಾದಗಳು. ಶ್ರೀ ಜಗನ್ನಾಥದಾಸರ ದಾಸ ಸಾಹಿತ್ಯದ ಪಯಣ ಸಂಸ್ಕೃತ
ಪಾಂಡಿತ್ಯದಿಂದ ಶುರುವಾಯಿತು. ಸಂಸ್ಕೃತ ಹಾಗೂ ದಾಸ ಸಾಹಿತ್ಯದ ಅದ್ಭುತ ಸಂಗಮದ ಒಂದು ದೇವರ ನಾಮವನ್ನು ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಪ್ರತಿಭಾ ಹಾಗೂ ಶ್ರೀಮತಿ ಸಂಧ್ಯಾ. वासुदेव विगताग संगतव वासुदेव विगताग संगतव दासोऽहं दासोऽहं तव दासोऽहं दासोऽहं तव दासोऽहं दासोऽहं जीवान्तर्गत जीवनियामक जीव विलक्षण जीवनद जीवाधारक जीवराध्वरा जीव जव जनक जीवेश्वर तव दासोऽहं दासोऽहं तव दासोऽहं दासोऽहं कालान्तर्गत काल नियामक कालातीत त्रिकालज्ञ काल प्रवर्तक काल निवर्तक कालोत्पादक कालमूर्ति तव दासोऽहं दासोऽहं तव दासोऽहं दासोऽहं कर्म कर्म कृत कर्म कृतागम कर्म फलप्रद कर्मजिता कर्म बन्धमः कर्म विमोचक कर्म निग्रह विकर्म नाश तव दासोऽहं दासोऽहं तव दासोऽहं दासोऽहं धर्म रूपमः धर्म विवर्धन धर्म विदुत्तम धर्म निधे धर्म सूक्ष्ममः धर्म संरक्षक धर्म साक्षियम धर्म पुत्र तव दासोऽहं दासोऽहं तव दासोऽहं दासोऽहं मंत्र यंत्र मह मंत्र बीज मह मंत्र राज गुरु मंत्र जिता मंत्र मेय मह मंत्र नियामक मंत्र देव जगन्नाथ विठल तव दासोऽहं दासोऽहं तव दासोऽहं दासोऽहं. ಧನ್ಯವಾದಗಳು ಶ್ರೀಮತಿ ಪ್ರತಿಭಾ ಹಾಗೂ ಶ್ರೀಮತಿ ಸಂಧ್ಯಾ ಅವರಿಗೆ. ಈಗ ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳು. ಶ್ರೀ ಮಧುಸೂದನ್ ಹವಾಲ್ದಾರರವರ 4ನೇ ಚಿತ್ರ ಶ್ರೀ ಮಧುಸೂದನ್ ಹವಾಲ್ದಾರರವರ 4ನೇ ಚಿತ್ರ ಶ್ರೀ ಜಗನ್ನಾಥ ದಾಸರು ಭಾಗ 2. ದಾಸ ಚತುಷ್ಟಯರಲ್ಲಿ ಕಿರಿಯರಾದ ರಂಗವಲಿದ ದಾಸರೆಂದೇ ಪ್ರಖ್ಯಾತರಾದ ಶ್ರೀ ಜಗನ್ನಾಥ ದಾಸರ ಜೀವನ ಅತಿ ವಿಲಕ್ಷಣ. ದಾಸರನ್ನು ಅವಲಕ್ಷಿಸಿ ಸಂಸ್ಕೃತ ಪಂಡಿತರೆಂದೇ ಮೆರೆಯುತ್ತಿದ್ದ ದಿನಗಳಿಂದ ದಾಸ ಸಾಹಿತ್ಯದಲ್ಲಿ ಮೇಲುಕೃತಿ ಎನಿಸುವ ಕನ್ನಡದ ಸುಧಾ ಎಂದೇ ಪ್ರಖ್ಯಾತವಾಗಿರುವ ಹರಿಕಥಾಮೃತ ಸಾರದ ರಚನೆಯ ಸಮಯದ ಹಾದಿ ತುಂಬ ಅದ್ಭುತ. ಭಾಗ 1ರಲ್ಲಿ ವಿಜಯದಾಸರ ಹಾಗೂ ಗೋಪಾಲದಾಸರ ಕಾರುಣ್ಯದಿಂದ ಆದ ಈ ಪರಿವರ್ತನೆ ನೋಡಿದ್ದೀವಿ ಹಾಗೂ ಆನಂದಿಸಿದ್ದೀವಿ. ಈ ಚಿತ್ರದಲ್ಲಿ ಮುಂದೆ ಅವರ ಚರ್ಯೆಯ ಬಗ್ಗೆ, ಅವರ ಶಿಷ್ಯ ವೃಂದದ ಬಗ್ಗೆ ಹಾಗೂ ಅವರ ರಚನೆಗಳ ಬಗ್ಗೆ ನೋಡೋಣ. ಇಂದು ನಮ್ಮೊಂದಿಗೆ ಶ್ರೀ ವಾಸುಮೂರ್ತಿಯವರು ಹಾಗೂ ಅವರ ಮಗಳಾದ ವೈಷ್ಣವಿ ಮೂರ್ತಿ ಇದ್ದಾರೆ. ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ವಾಸುಮೂರ್ತಿಯವರು ಟೆಕ್ನಾಲಜಿಸ್ಟ್ ಆಗಿದ್ದು ನಮ್ಮ ಸಮುದಾಯದ ವಿವಿಧ ಟೆಕ್ನಾಲಜಿ ಆಧಾರಿತ ಮಧ್ವ ವೇದಾಂತ, ಹರಿದಾಸರ ಚಲನಚಿತ್ರಗಳು, ಮಧ್ವ GPT, ಯೋಗ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಾಸ ಸಾಹಿತ್ಯದ ಪ್ರತಿ ಸೇವೆ ಸಲ್ಲಿಸುತ್ತಾ ಈಗಾಗಲೇ ಬಿಡುಗಡೆಯಾದ ಎಲ್ಲ ಹರಿದಾಸ ಚಿತ್ರಗಳ ಪ್ರಚಾರದ ಭಾರವನ್ನು ಬಹಳ ಸುಲಲಿತವಾಗಿ ಹೊತ್ತಿದ್ದಾರೆ. ಇನ್ನು ಇವರ ಮಗಳು ವೈಷ್ಣವಿ ಮೂರ್ತಿ ನಮ್ಮ ಬೇ ಏರಿಯಾ ಆಧಾರಿತ ಫೋಟೋನಿಕ್ಸ್ ಇಂಜಿನಿಯರ್ ಆಗಿದ್ದು ಭರತನಾಟ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಗಾಯನದಲ್ಲಿ ಪರಿಣಿತಿ ಹೊಂದಿದ್ದಾರೆ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ
ತಮ್ಮ ಅಭಿರುಚಿಯಾದ ಕಲಾಕ್ಷೇತ್ರದಲ್ಲಿ ಸಂಗೀತ ಹಾಗೂ ಡ್ಯಾನ್ಸ್ ಕಾಂಟೆಂಟ್ಗಳನ್ನು ಆನ್ಲೈನ್ ಮೂಲಕ ಹಂಚಿಕೊಂಡಿದ್ದಾರೆ. ಫ್ಯೂಷನ್ ಮ್ಯೂಸಿಕ್ ಅಂದರೆ ಶಾಸ್ತ್ರೀಯ ಸಂಗೀತ ಹಾಗೂ ಪಾಪ್ಯುಲರ್ ಕಲ್ಚರ್ಗಳ ಸಂಗಮ ಇವರ ಒಂದು ವಿಶೇಷತೆ. ಶ್ರೀ ಜಗನ್ನಾಥ ದಾಸರು ಭಾಗ 2ರಲ್ಲಿ ಇವರ ಚಲನಚಿತ್ರ ಕ್ಷೇತ್ರಕ್ಕೆ ಮೊದಲ ಹೆಜ್ಜೆಯಾಗಿ ತಮ್ಮ ಕಲೆಯ ಪ್ರದರ್ಶನಕ್ಕೆ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಈಗ ವಾಸುಮೂರ್ತಿ ಹಾಗೂ ವೈಷ್ಣವಿ ಮೂರ್ತಿ ಅವರನ್ನು ಬರಮಾಡಿಕೊಂಡು ಒಂದೆರಡು ಮಾತಾಡಲಿ ಅಂತ ಆಮಂತ್ರಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿವರೆಗೆ ಬೇ ಏರಿಯಾನಲ್ಲಿ ಹರಿದಾಸ ಮೂವಿಗಳ ಓಪನಿಂಗ್ ಹೆಂಗಿರುತ್ತೆ ಅಂತ ಕೇಳಿದ್ದೆ. ಅದನ್ನು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ವಾಟ್ ಯು ಹ್ಯಾವ್ ಡನ್ ಹಿಯರ್ ಈಸ್ ಕೈಂಡ್ ಆಫ್ ಲ್ಯಾಂಡ್ಮಾರ್ಕ್ ಇವೆಂಟ್. ಇದು ಮೊದಲನೇ ಭಾಗ ರಿಲೀಸ್ ಆದಾಗ ಇಲ್ಲಿ ನೀವು ಮಾಡಿದ ಭಜನೆಗಳನ್ನು ನೋಡಿ ವೈರಲ್ ಆಗಿ ಜನರು ಹೇಳ್ತಾ ಇದ್ರು, ನನಗೆ ಇಂಡಿಯಾದಲ್ಲೂ ಇದು ಮೂವಿ ಬಿಡುಗಡೆ ಮಾಡಿದಾಗ ಹೆಂಗೆ ಅದನ್ನ ಜನ ವೀಕ್ಷಿಸ್ತಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಎಲ್ಲರೂ ಸಿನಿಮಾ ನೋಡ್ತಾರೆ, ಸಿನಿಮಾ ಹಾಲಲ್ಲಿ ಕೂತ್ಕೊಂಡು ನೋಡ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲಿಂದ ವಿಡಿಯೋ ನೋಡಿದ್ಮೇಲೆ ಅವರಿಗೆ ಒಂಥರ ಮೈಂಡ್ ಸೆಟ್ ಚೇಂಜ್ ಆಯಿತು. ಈ ಥರ ಮಾಡ್ಬೋದು, ಜನಗಳು ಭಜನೆ ಹೇಳ್ಕೊಂಡು ಇಂಟ್ರಾಕ್ಟ್ ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಾಯಿತು. ಇವಾಗ ಕರ್ನಾಟಕದಲ್ಲಿ ಬಹಳ ನಗರಗಳಲ್ಲಿ ಇದೇ ಥರ ನಡೀತಾ ಇದೆ. ವಾಟ್ ಎವರ್ ಯು ಡನ್ ಹಿಯರ್ ಇಸ್ ಬಿಕಮ್ ದಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇನ್ ಇಂಡಿಯಾ ಆಲ್ಸೋ. ಸೊ ಅದಕ್ಕೆ ಇದಲ್ಲದೆ ನೀವೆಲ್ಲ ಸಪೋರ್ಟು, ಟಿಕೆಟ್ ತಗೊಂಡು ಪ್ಲಸ್ ಡೊನೇಷನ್ ಕೊಡ್ತೀರಾ. ಇದೆಲ್ಲದರಿಂದ ಹರಿದಾಸ ಚಲನಚಿತ್ರಗಳು ಮುಂದುವರಕ್ಕೆ ಬಹಳ ಸಾಧ್ಯವಾಗ್ತಾ ಇದೆ ಅಂತ ಧನ್ಯವಾದಗಳನ್ನು ಸಹ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಬೇ ಏರಿಯಾನಲ್ಲೇ ಏನು ಹಣ ಬರುತ್ತೋ ಅದು ಸುಮಾರು 50, ಅಮೆರಿಕದ ಬರೋ ಸುಮಾರು 50% ಹಣ ಇಲ್ಲಿಂದ ಬರುತ್ತೆ. ಸೊ ನೀವೆಲ್ಲಾನು ತನುಮನ ಧನ ಸಹಾಯ ಮಾಡ್ತಿರೋದ್ರಿಂದ ಈ ತರ ಮೂವಿಗಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಮೂವಿ ಮಾಡೋದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್. ಇದು ಮೊದಲನೇ ಮೂವಿ ಆದ್ಮೇಲೆ 5 ವರ್ಷ ಆದ್ಮೇಲೆ ಈ ಮೂವಿ ಬರ್ತಾ ಇದೆ. ಸೊ ಅದರಿಂದ ಹಣ ತೊಡಸ್ಕೊಂಡು ಅದು ಹವಲ್ದಾರ್ ಅವರು ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ನಿಮ್ಮೆಲ್ಲ ಸಹಕಾರ ತುಂಬಾ ಕಾರಣ ಆಗ್ತಾ ಇದೆ ಅಂತ ಇನ್ನೊಂದ್ಸರಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಹಿಂದಿನ ಸೀನ್ಸ್ ಹಿಂದೆನೂ ಸಹಾಯ ಮಾಡ್ತೀರಾ. ಪೂರ್ಣಿಮಾ ಅವರು ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ, ವೈಷ್ಣವಿ ಪಾತ್ರ ಮಾಡಿದ್ದಾಳೆ. ಸುಧೀಂದ್ರ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದ್ದಾರೆ, ಅದನ್ನು ನೋಡಬಹುದು ಇವತ್ತು ನೀವು. ಅದಲ್ಲದೆ ಹರೀಶ್ ಅವರು ನನಗೆ ಸಬ್ಟೈಟಲ್ಸ್ ಮಾಡುವಾಗ ಒಳ್ಳೆ ಆದದ್ದಾಯಿತು, ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಒಂದು ಹಾಡು ಬರ್ತಾ ಇದೆ. ಅದನ್ನ ಹೆಂಗೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವರು ಹರೀಶ್ ಅವ್ರನ್ನ ಕಾಲ್ ಮಾಡಿ ಅವ್ರ ತಾಯಿಯನ್ನು ಮಾಡಿ ಒಂದು ರಿಸರ್ಚ್ ಪ್ರಾಜೆಕ್ಟೇ ಮಾಡಿದ್ವಿ ಅದನ್ನ ಸಬ್ ಟೈಟಲ್ಸ್ ಮಾಡೋದಕ್ಕೆ. ಸೊ ಅದೇ ಅನೇಕ ತರ ಸಹಕಾರ ಇಲ್ಲಿ ಸಿಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ಇದರಲ್ಲಿ ಹರೀಶ್ ಅವರಿಗೆ ಮತ್ತೆ ಧನ್ಯವಾದಗಳು, ಕೃತಜ್ಞತೆ ತೋರಿಸೋಣ. ಹಾಡು ತುಂಬಾ ಚೆನ್ನಾಗಿದೆ, ಫಿಲಸಾಫಿಕಲ್ ಮೀನಿಂಗ್ ಇದೆ. ಅದನ್ನ ಕೂತ್ಕೊಂಡು ಸಿನಿಮಾ ನೋಡ್ತೀರಾ ಇವತ್ತು, ಬಟ್ ಅದನ್ನ ಆಳವಾಗಿ ಅಧ್ಯಯನ ಮಾಡ್ಬೇಕು ಇನ್ನೊಂದ್ಸತಿ ಕೂತ್ಕೊಂಡು ಅಂತ ತಿಳ್ಕೊತೀನಿ. ಸೊ ಈ ಮೂವಿ ಆದ್ಮೇಲೆ ಮಹಿಪತಿ ದಾಸರು ಅಂತ ಇನ್ನೊಂದು ಮೂವಿ ಬರ್ತಾ ಇದೆ. ಅದು ನಿಮಗೆಲ್ಲ ತಿಳಿದಿರುವಂತೆ ಅದು ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯದ ಹಾರ್ಮೋನಿಯನ್ನು ಬೆಳೆಸೋದಕ್ಕೆ ಒಂದು ಕಾರಣ ಆಗುತ್ತೆ. ಯಾಕೆಂದ್ರೆ ಅವರು ಮಹಿಪತಿ ದಾಸರು ಸೂಫಿ ಸಂತರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಆಮೇಲೆ ಅವರು ಮುಸ್ಲಿಂ ರಾಜನ್ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಸೊ ಅದರಿಂದ ಅದು ಇಟ್ಸ್ ಅನದರ್ ಲ್ಯಾಂಡ್ ಮಾರ್ಕ್ ಹರಿದಾಸ ಮೂವಿ. ಅವರು ಅದಲ್ಲದೆ ಅಂತರಂಗ ಧ್ಯಾನ ಅದರ ಬಗ್ಗೆನೂ ಬರೆದಿದ್ದಾರೆ ಅದರಲ್ಲಿ. ಸೊ ಒಂಥರ ವಿಶೇಷವಾದ ಚಲನಚಿತ್ರ ಬರ್ತಾ ಇದೆ. 90% ಮುಗಿದಿದೆ, ಅದನ್ನು ಮುಗಿಸ್ಬಿಟ್ಟು ಮಾಡಬೇಕು. ಸೊ ನಾ ಹೇಳಿದ್ನಲ್ಲ, ಇಲ್ಲಿಂದ ಅನೇಕ ಪಾತ್ರ ತಾಳಿಗಳನ್ನು ಮಾಡ್ತಾ ಇದ್ದಾರೆ. ಮಹಿಪತಿ ದಾಸರೆಲ್ಲೋ ನೀವು ಇಂಡಿಯಾಗೆ ಹೋಗ್ತಾ ಇದ್ರೆ ಒಂದು ಮುಸ್ಲಿಂ ಹಿಂದೂ ಸಮಾಗಮ ಆಗುವಂತ ಒಂದು ದೃಶ್ಯ ಇದೆ. ಒಂದು 5 ಜನ ಗಂಡಸರು ಬೇಕಾಗಿದ್ದಾರೆ. ನೀವು ಯಾರು ಇಂಡಿಯಾಗೆ ಹೋಗ್ತಾ ಇದ್ರೆ ಹೇಳಿ, ಅವಕಾಶನೂ ಸಿಗುತ್ತೆ. ಸೊ ಅದನ್ನ ಬಹಳ ಮುಖಂಡರು, ಕರ್ನಾಟಕದ ಪೊಲಿಟಿಕಲ್ ಲೀಡರ್ಸ್ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಇಟ್ ಈಸ್ ಯೂಸ್ಫುಲ್ ಫಾರ್ ಕಮ್ಯುನಲ್ ಹಾರ್ಮನಿ ಅಂತ. ಅದಾದ್ಮೇಲೆ ವಿಜಯದಾಸರು ಮೂವಿ ಪಾರ್ಟ್ 2 ಮೂವಿ ಚಲನಚಿತ್ರ ಶುರು ಆಗ್ತಾ ಇದೆ. ಅದಾದ್ಮೇಲೆ ಇದು ಜಗನ್ನಾಥ ದಾಸರ ಪಾರ್ಟ್ 2 ಆದ್ಮೇಲೆ ಹರಿಕಥಾಮೃತ ಸಾರದ ಬಗ್ಗೆ ಪಾರ್ಟ್ 3 ಮಾಡಿ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಸೊ ಅದರಿಂದ ಅದನ್ನು ಶುರು ಆಗ್ತಾ ಇದೆ. ಸೊ ಇದೆಲ್ಲ ಮುಂಬರುವ ಚಲನಚಿತ್ರಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೂ ಇದು 4 ಚಲನಚಿತ್ರ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹರಿದಾಸರದು ಒಂದಾಗೋದೇ ಕಷ್ಟ, ಬಟ್ ನಿಮ್ಮೆಲ್ಲರ ಸಹಕಾರದಿಂದ 4 ಆಗಿದೆ. ಇನ್ನೂ 5, 6, 7 ಆಗೋ ಸಾಧ್ಯತೆ ನಡೆದಿದೆ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲ ಸಹಕಾರ ಅದನ್ನು ಬೇಕು ಅಂತ ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸತ್ಯ, ನಮ್ಮ
ನಮ್ಮ VMS SVBM ವೆಸ್ಟ್ ಕೋಸ್ಟ್ ಚಾಪ್ಟರ್ ಡೈರೆಕ್ಟರ್ ಆದ ಸತ್ಯ ಅವರನ್ನ ಆಹ್ವಾನಿಸುತ್ತಾ, ಇವರ ಬಗ್ಗೆ ಜಾಸ್ತಿ ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಹಲವು ದಶಕಗಳಿಂದ ಇಲ್ಲಿಯ ಆಧ್ಯಾತ್ಮ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿದ್ದಾರೆ. ಹಿರಿಯರಾಗಿದ್ದು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸತ್ಯ ಅವರಿಗೆ ಫಲಾರ್ಪಣೆ. ವೈಷ್ಣವಿ ಅವರಿಗೆ ಫಲಾರ್ಪಣೆ. ಮೊದಲಿಗೆ ದೇಶ ಕಾಲ ವ್ಯಾಪ್ತನಾದ ಸಕಲ ಜೀವರ ಹೃದಯ ನಿವಾಸಿಯಾಗಿರುವ ಬಿಂಬಮೂರ್ತಿ ಪರಮಾತ್ಮನಿಗೆ ವಂದಿಸುತ್ತಾ, ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ವಂದಿಸುತ್ತೇವೆ. ಈಗ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡಿ ಇಂಗ್ಲೀಷಲ್ಲಿ. ವಿ ಆರ್ ಗ್ರೇಟ್ಫುಲ್ ಟು SVBM ವಾಲಂಟಿಯರ್ಸ್, ಶ್ರೀ ಕೃಷ್ಣ ವೃಂದಾವನ, ಶ್ರೀ ಬಾಲಮುಕುಂದ, ಶ್ರೀ VMS ವೆಸ್ಟ್ ಕೋಸ್ಟ್ ಚಾಪ್ಟರ್, ಶ್ರೀ ಸುರೇಶ್ ಕೃಷ್ಣಯ್ಯ and Tanish Media, who are the movie distributors in US, and various Kannada Sanghas for promoting this movie. We would like to thank Sri Vasumurthy for joining us in this viewing, traveling across the country for this occasion. Thanks to Vaishnavi Murthy for joining us here today. She will be joining us outside in the lobby area after the screening, and anyone who would like to meet and talk to her are welcome at that time. We would like to extend our thanks to all of you here who have wholeheartedly supported this movie by purchasing the tickets and with your generous donations. Thanks to Sri Murali Bhati, Sri Suresh Vyasamadri, and Sri Harish Atreya for ticketing logistics and finance management. Thanks to Sri Srinath for creating the poster, banner, and printing. They would like to thank everyone with the iPhone capturing the memories today with your photography skills. We would like to thank Srimati Pratibha and Srimati Sandhya for rendering the beautiful Devarnama and getting prepared at a very short notice. We would like to extend our thanks to all the volunteers who have helped set up the stage here and helped with seating arrangements today. Our heartfelt gratitude to Cine Lounge Movie Theatre Management and staff for supporting us for all the movies up till now and being very accommodating in all our requests. Last but not the least, we would like to thank Sri Prasanna Krishna for movie release logistics and bringing us all together today. Thank you very much. Enjoy the movie. ಸೊ ಇವಾಗ ಟಿಕೆಟ್ಸ್ ಆಲ್ರೆಡಿ ಸ್ಕ್ರೀನ್